ಪ್ರಾಯೋಜಕರು ಬಸವ ರೆಸಿಡೆನ್ಸಿಯಲ್ ಸ್ಕೂಲ್. तत्पदवे परमात्मा त्वं पदवे जीवात्मा त्वं पदवे जीवात्मा
ಉರಿಲಿಂಗ ಪೆದ್ದಿ ಪ್ರಿಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ 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 ಒಂದೇ ವಸ್ತು ತನ್ನ ಲೀಲೆಯಿಂದ ಒಂದೇ ವಸ್ತು ತನ್ನ ಲೀಲೆಯಿಂದ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಪರಮಾತ್ಮ ಜೀವಾತ್ಮನಾಯಿತು ಒಂದೇ ವಸ್ತು ತನ್ನ ಒಂದೇ ವಸ್ತು ತನ್ನ ಒಂದೇ ವಸ್ತು ತನ್ನ ಲೀಲೆಯಿಂದ. ಒಂದೇ ವಸ್ತು ತನ್ನ ಲೀಲೆಯಿಂದ ಜೀವಾತ್ಮ ಪರಮಾತ್ಮವಾಯಿತು. ಆ ಪರಮಾತ್ಮನೇ ಲಿಂಗ, ಜೀವಾತ್ಮನೇ ಅಂಗ, ಸಂಗವೇ ಏಕಾತ್ಮ. ತತ್ಪದವೇ ಪರಮಾತ್ಮ, ತ್ವಂ ಪದವೇ ಜೀವಾತ್ಮ, ಅಸಿಪದವೇ ತಾದಾತ್ಮ್ಯವಯ್ಯ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. 12ನೇ ಶತಮಾನದ ಶರಣ ಸಂಕುಲದಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಉರಿಲಿಂಗ ಪೆದ್ದಿಗಳದು. ಪೂರ್ವಾಶ್ರಮದಲ್ಲಿ ಒಬ್ಬ ಕಳ್ಳನಾಗಿ ಗುರುಗಳ ವ್ಯಕ್ತಿತ್ವದಿಂದ ಆಕರ್ಷಿತಗೊಂಡು ಅವರ ಅನುಗ್ರಹವನ್ನು ಪಡೆದು ಆಧ್ಯಾತ್ಮ ಸಾಧನೆಯಲ್ಲಿ ಅನುಭವದ ನೆಲೆಯಲ್ಲಿ ಅತ್ಯಂತ ಎತ್ತರವಾದ ಸ್ತರವನ್ನು ತಲುಪಿ ಆ ಗುರುಗಳನ್ನು ಮೀರಿಸುವಂತಹ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡು ಆ ಗುರುಮಠಕ್ಕೆ ಉತ್ತರಾಧಿಕಾರಿಯಾದಂಥ ಒಂದು ಅದ್ಭುತ ಸಾಧಕನ ಅನನ್ಯ ವ್ಯಕ್ತಿತ್ವ ಉರ್ಲಿಂಗ ಪೆದ್ದಿಗಳದು. ಒಂದೇ ವಸ್ತು ಏನೆನಲಿಲ್ಲದ ಮಹಾಘನ ಲಿಂಗ ಈ ಲೋಕ ಸೃಷ್ಟಿಯ ಕಡೆ ಮುಖ ಮಾಡಿದಾಗ ಪೂಜ್ಯ ಪೂಜಕ ಭಾವವನ್ನು ಹೊಂದಿ ಪೂಜ್ಯ ಪರಮಾತ್ಮ, ಪೂಜಕ ಜೀವಾತ್ಮ ಅಂತ ಅನ್ನುವಂತಹ ವ್ಯಕ್ತಿತ್ವವನ್ನು ಈ ಲೋಕ ಸೃಷ್ಟಿಯ ಲೀಲೆಯಲ್ಲಿ ಮೂಡಿಸಿಕೊಂಡಂಥ ವಿಚಾರವನ್ನು ತಮ್ಮ ವಚನದಲ್ಲಿ ಇಲ್ಲಿ ಅಭಿವ್ಯಕ್ತಿ ಮಾಡ್ತಾರೆ. ಮುಂದೆ ಹೇಳ್ತಾರೆ, ಆ ಪರಮಾತ್ಮನೇ ಲಿಂಗ, ಜೀವಾತ್ಮನೇ ಅಂಗ. ಸೃಷ್ಟಿಯಲ್ಲಿ ಈ ಅಂಗವಿಡಿದು ಸಾಧನೆಯನ್ನು ಮಾಡುವ ದಾರಿಯಲ್ಲಿ ತೊಡಗತಕ್ಕಂಥ ಪ್ರತಿಯೊಂದು ಜೀವಿಗಳು ಸಹ ಅಂಗ ಅಂತ ಅನ್ನುವಂಥ ಶಬ್ದದಿಂದ ಗುರುತಿಸಿಕೊಂಡ್ರೆ, ಯಾರು ಈ ಅಂಗನಿಂದ ಪರಿಪೂರ್ಣವಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂತಹ ಪರಮಾತ್ಮನ ಅಂಶ ಇದೆಯಲ್ಲ, ಅದನ್ನು ನಾವು ಲಿಂಗ ಅಂತ ಗುರುತಿಸ್ತೇವೆ. ಲಿಂಗ ಅಂತ ಹೇಳಿದ್ರೆ ಗುಡಿ ಗುಂಡಾರಗಳಲ್ಲಿ ಇರ್ತಕ್ಕಂತಹ ಅಥವಾ ನಮ್ಮ ಮನೆ ಮಠಗಳಲ್ಲಿ ಇರ್ತಕ್ಕಂತಹ ಆಕಾರದ ಲಿಂಗ ಅಲ್ಲ. ಲಿಂಗ ಅಂತನ್ನುವಂಥದ್ದನ್ನು ನಾವು ಅದರ ಅಂತಃಸತ್ವವನ್ನು ಅರಿತು ವಿಚಾರ ಮಾಡಬೇಕು. ಅಲ್ಲಿ ಲಿಂಗ ಅಂತ ಹೇಳಿದ್ರೆ ನಮ್ಮ ಸಾಧನೆಯ ಕೇಂದ್ರ ಸ್ತರದ ಒಂದು ಜೀವಾಳ. ಯಾವುದು ನಮ್ಮ ಸಾಧನೆಯ ಕೇಂದ್ರವಾಗಿರ್ತದೆ, ಯಾವುದು ನಮ್ಮ ವ್ಯಕ್ತಿತ್ವದ ಸಾಧನೆಯ ಪರಿಪೂರ್ಣತೆಯ ನ್ಯೂಕ್ಲಿಯಸ್ ಆಗಿರ್ತದೆ, ಅದನ್ನು ನಾವು ಲಿಂಗ ಅಂತ ಕರಿತೇವೆ. ಇಡೀ ಶರೀರದಲ್ಲಿ ಇರ್ತಕ್ಕಂತಹ ಜೀವ ಇದೆಯಲ್ಲ, ಇದು ಈ ಶರೀರದಲ್ಲಿರ್ತಕ್ಕಂಥ ಲಿಂಗ. ನಮ್ಮ ಇಡೀ ಕಣ್ಣಿನ ನೋಟದಲ್ಲಿ ಆ ಕಣ್ಣಿನ ಪ್ರಭೆಯನ್ನು ಸ್ವೀಕಾರ ಮಾಡ್ತಕ್ಕಂತಹ ಕಪ್ಪಿದೆಯಲ್ಲ, ಅದು ಲಿಂಗ. ಹೀಗೆ ಒಂದು ಬೀಜದಲ್ಲಿ ಮೊಳೆಯುವ ಶಕ್ತಿ ಇದೆಯಲ್ಲ, ಅದು ಲಿಂಗ. ಹೀಗೆ ನಮ್ಮ ಪೂಜೆಯನ್ನು ಸ್ವೀಕರಿಸುವಂತಹ ಭಗವಂತನ ಆತ್ಯಂತಿಕ ಸೂಕ್ಷ್ಮವಾಗಿರ್ತಕ್ಕಂತಹ ಅಸ್ತಿತ್ವ ಇದೆಯಲ್ಲ, ಅದನ್ನು ಶರಣರು ಲಿಂಗ ಅಂತ ಹೇಳ್ತಾರೆ. ತತ್ಪದವೇ ಪರಮಾತ್ಮ, ತ್ವಂ ಪದವೇ ಜೀವಾತ್ಮ,
ಅಸಿ ಪದವೇ ತಾದಾತ್ಮ್ಯವಯ್ಯ ಅಂತ. ಒಂದು ಎರಡು ಎರಡು ಕೂಡಿದ್ದು, ಇದು ಬಹಳ ಮುಖ್ಯವಾಗಿರುವಂಥದ್ದು. ತತ್ವಮಸಿ ಅಂತ ಅನ್ನುವಂತಹ ವೇದಾಂತದ ಮಹಾವಾಕ್ಯವನ್ನ ಈ ವಚನದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿ ಶರಣರು. ಈ ವ್ಯಾಖ್ಯಾನದ ಉದ್ದೇಶ ಆ ಒಂದು ಉಪನಿಷದಿಕ ತತ್ವವನ್ನ ಸಹಜವಾದ ರೀತಿಯಲ್ಲಿ ಸರಳವಾಗಿ ಉಪದೇಶ ಮಾಡುವಂತಹ ನೆಲೆಯಲ್ಲಿ ಈ ವಚನ ಅದನ್ನು ನಿರ್ವಚನಗೊಳಿಸಿದೆ. ತತ್ ಅಂತ ಅನ್ನುವಂಥದ್ದು ನಮ್ಮ ಮನೋವೃತ್ತಿ ಭಾವಗಳನ್ನು ಮೀರಿರ್ತಕ್ಕಂತಹ ಪರಮಾತ್ಮನನ್ನ ಅಭಿವ್ಯಕ್ತಿಸಿದ್ರೆ, ತ್ವಂ ಅಂತ ಅನ್ನುವಂಥದ್ದು ಆ ಭಗವಂತನನ್ನ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಕ್ಕಂತಹ ಪೂಜಕನಾಗಿರ್ತಕ್ಕಂಥ ಜೀವಾತ್ಮ. ಇಲ್ಲಿ ಅಸಿ ಅಂತ ಅನ್ನುವುದನ್ನು ತಾದಾತ್ಮ್ಯ ಅಂತ ಹೇಳಿ ಇವರು ಮಾಡ್ತಾರೆ. ಆ ವಸ್ತುವೇ ನೀನು ಆಗಿದ್ದೀಯೇ ಅಂತ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾದ್ರೆ, ಆ ವಸ್ತು ನೀನು ಇವೆರಡರ ಪರಿಪೂರ್ಣವಾಗಿರ್ತಕ್ಕಂಥ ಸಮರಸ ಇದೆಯಲ್ಲ, ಈ ಸಮರಸವನ್ನ ತಾದಾತ್ಮ್ಯ ಅಂತ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ವೇದಾಂತದ ಅತ್ಯದ್ಭುತವಾಗಿರ್ತಕ್ಕಂಥ ಎಲ್ಲ ಋಷಿಮುನಿಗಳಿಂದ, ಸಾಧಕರಿಂದ, ಆಚಾರ್ಯರಿಂದ ವ್ಯಾಖ್ಯಾನಕ್ಕೆ ಒಳಪಟ್ಟ ಈ ಒಂದು ಮಹಾವಾಕ್ಯವನ್ನ ಈ ವಚನದಲ್ಲಿ ಅತ್ಯಂತ ಸರಳವಾಗಿ ಇಲ್ಲಿ ವಿವರಣೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನೂ ಇರಲಿಲ್ಲ, ಎಲ್ಲವೂ ಭಗವಂತನಾಗಿದ್ದ. ಆ ಎಲ್ಲವೂ ಆಗಿರ್ತಕ್ಕಂಥ ಭಗವಂತ ಪೂಜ್ಯ ಪೂಜಕನಾಗಿ ಎರಡಾದದ್ದು ಮತ್ತೆ ಒಂದಾಗುವಂಥದ್ದೇ ಲೋಕಲೀಲೆ. ಎರಡು ಅವರೋಹಣ, ಒಂದು ಆರೋಹಣ. ಈ ಆರೋಹಣ ಅವರೋಹಣಗಳಿರಬೇಕಾದ್ರೆ ಒಂದು ಎರಡಾಗಬೇಕು, ಎರಡಾದ ಮೇಲೆ ಮತ್ತೆ ಒಂದಾಗಬೇಕು. ಇದು ಸೃಷ್ಟಿಯ ಅದ್ಭುತವಾಗಿರ್ತಕ್ಕಂಥ ಒಂದು ಲೀಲೆ. ಈ ಲೀಲೆಯನ್ನ ನಾವು ನಮ್ಮ ವ್ಯಕ್ತೀಕರಿಸಿಕೊಂಡು ನಮ್ಮ ಸಾಧನೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಅನನ್ಯವಾಗಿರ್ತಕ್ಕ ಅಮೂರ್ತವಾದಂಥ ಭಗವಂತನನ್ನ ನಾವು ಇದಿರಿಟ್ಟು ಅರ್ಚನೆ ಮಾಡಿ, ನಾನು ಪೂಜೆ ಮಾಡುವವ, ನೀನು ಪೂಜೆಯನ್ನು ಕೈಗೊಳ್ಳುವವ ಅನ್ನುವ ನೆಲೆಯಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ, ಕೊನೆಗೆ ನೀನೇ ನಾನು, ನಾನೇ ನೀನು ಅನ್ನುವ ತಾದಾತ್ಮ್ಯದಲ್ಲಿ ಪರಿಪೂರ್ಣಗೊಳ್ಳುವುದಿದೆಯಲ್ಲ, ಇದು ವೇದಾಂತದ ಒಂದು ಅತ್ಯಂತ ಎತ್ತರವಾದಂಥ ಒಂದು ನೆಲೆ. ಈ ನೆಲೆಯನ್ನ ಮಹಾವಾಕ್ಯದ ವ್ಯಾಖ್ಯಾನದ ಮುಖಾಂತರವಾಗಿ ಉರಿಲಿಂಗ ಪೆದ್ದಿಗಳು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಗ್ರಂಥಾಲಯ ಸೌಲಭ್ಯಗಳು, ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವಿದ್ದು, ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್ ಆದರ್ಶದ ಬದುಕಿಗೆ ಭರವಸೆಯ ಆಶಾಕಿರಣ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.